ಮಯೂರೀಶ್ವರ ಸ್ವಾಮಿಯ ದೇವಸ್ಥಾನದ ಹಿಂಭಾಗದಲ್ಲಿ ಹೀಗೇ ನೀವು ನೋಡಿದರೆ ಇಲ್ಲೇ ಸ್ಥಿತವಾಗಿರುವಂತಹ ಈ ಒಂದು ಪಾರಂಪರಿಕ ಕಟ್ಟಡ ಏನು ನೋಡ್ತಾ ಇದ್ದೀರಾ, ಇದು ಹಿಂದೆ ದಿವಾನ್ ಪೂರ್ಣಯ್ಯನವರ ಜಹಗೀರ್ ಬಂಗ್ಲೆ ಅಂತೇಳಿ ಹಿಂದೆ ಕರೀತಾಯಿದ್ರು. ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ. ಹಾಯ್ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾನು ನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇವತ್ತು ಪಾರಂಪರಿಕ ಕಟ್ಟಡವಾದಂತಹ ದಿವಾನ್ ಪೂರ್ಣಯ್ಯನವರ ಒಂದು ಬಂಗಲೆಗೆ ಬಂದಿದ್ದೀನಿ. ಯಳಂದೂರಿನ ಕೇಂದ್ರ ಭಾಗದಲ್ಲಿರುವಂತಹ ಒಂದು ಪುರಾತನವಾದ ಪಾರಂಪರಿಕ ಕಟ್ಟಡ ದಿವಾನ್ ಪೂರ್ಣಯ್ಯ ಸರ್ಕಾರಿ ವಸ್ತು ಸಂಗ್ರಹಾಲಯ ಅಂತೇಳಿ ಕರೆಯಲಾಗುತ್ತೆ. ಬನ್ನಿ ವೀಕ್ಷಕರೇ, ಇವತ್ತು ಈ ಒಂದು ಪಾರಂಪರಿಕ ಕಟ್ಟಡವನ್ನು ಅನ್ವೇಷಿಸೋಣ. 11 ಶತಮಾನದಿಂದ 13ನೇ ಶತಮಾನದವರೆಗೆ ಸಿಕ್ಕಿರುವಂತಹ ವಿಗ್ರಹಗಳನ್ನು ತಂದು ಈ ಒಂದು ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ವರದಮಾನ ಮಹಾವೀರರ ಒಂದು ವಿಗ್ರಹವು ಕೂಡ ಇದೆ. ಇಲ್ಲಿ ಮುಂದೆ ಕಾಣ್ತಿರುವಂಥದ್ದು ದ್ವಾರಪಾಲಕರು. ಇದು ತೀರ್ಥಂಕರರ ಒಂದು ವಿಗ್ರಹ ನೋಡ್ತಾ ಇದ್ದೀರಲ್ಲ. ದಿವಾನ್ ಪೂರ್ಣಯ್ಯನವರ ಬಂಗಲೆಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಇವರೇ ದಿವಾನ್ ಪೂರ್ಣಯ್ಯ 1746ರಿಂದ 1812 ಅವಧಿಯಲ್ಲಿ ಬದುಕಿದಂತಹ ಶ್ರೇಷ್ಠ ಮೈಸೂರಿನ ಮೊದಲನೆಯ ದಿವಾನ, ನಮ್ಮ ಯಳಂದೂರಿನ ಭಾಗದ ಪ್ರಥಮ ಜಮೀನ್ದಾರರು ಕೂಡ ದಿವಾನ್ ಪೂರ್ಣಯ್ಯನವರೇ. ಇದು ಅವರ ಒಂದು ಯಳಂದೂರಿನ ಭಾಗದಲ್ಲಿ ಇದ್ದಂತಹ ಒಂದು ಬಂಗಲೆಯಾಗಿತ್ತು. ಹಾಗೆ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಿಂದೆ 1807ರಲ್ಲಿ ನವೆಂಬರ್ 27ರಂದು ಅಂದಿನ ಕಾಲದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ನೇತೃತ್ವದಲ್ಲಿ ಯಳಂದೂರಿನ ಭಾಗಕ್ಕೆ ದಿವಾನ್ ಪೂರ್ಣಯ್ಯನವರಿಗೆ ಬಿಟ್ಟುಕೊಟ್ಟಂತಹ ಜಹಗೀರ್ದಾರ್ ಬಂಗ್ಲೆ ಇದು ನೋಡ್ತಾ ಇದ್ದೀರಲ್ಲ ಇಲ್ಲಿ. ಹಾಗೆ ಈ ದಿವಾನ್ ಪೂರ್ಣಯ್ಯನವರ ಬಂಗಲೆಯ ಪ್ರಮುಖ ದ್ವಾರದ ಮುಂಭಾಗದಲ್ಲಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇವರು ಪ್ರಖ್ಯಾತ ಪ್ರಾಚ್ಯವಸ್ತು ಇಲಾಖೆಯ ಜನಕ, ಮೊಟ್ಟ ಮೊದಲ ಪೂರ್ವಕಾಲಿಕ ನಿರ್ದೇಶಕ ಬೆಂಜಮಿನ್ ಲೂಯಿ ರೈಸ್ ಅವ್ರನ್ನ ನೋಡ್ತಾ ಇದ್ದೀರಾ. ಹಾಗಾಗಿ ಬಿಳಿ ಕನ್ನಡಿಗ ಅಂತಲೂ ಕೂಡ ಹೇಳಲಾಗುತ್ತೆ. ಮತ್ತು ನಮ್ಮ ಕರ್ನಾಟಕದ ಈ ಕನ್ನಡ ಶಾಸನದ ಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ನಾವು ಬೆಂಜಮಿನ್ ಲೂಯಿಸ್ ರೈಸ್ ಅವ್ರನ್ನ ಕರಿತೀವಿ ವೀಕ್ಷಕರೇ. ಹಾಗೆ ಹೀಗೆ ಮುಂದೆ ಬಂದರೆ ನಮ್ಮನ್ನು ಮೇಲ್ಗಡೆಗೆ ಹೋಗುವಂತಹ ಇಲ್ಲಿ ಒಳಗೆ ಏನು ನೋಡ್ತಾ ಇದ್ದೀರಾ ನೋಡಿ, ಬಾಂಗ್ಲಾದೇಶದಿಂದ ತರಿಸಿರುವಂತಹ ಟೀಕ್ವುಡ್ನಿಂದ ನಿರ್ಮಾಣ ಮಾಡಿರುವಂತಹ ಒಂದು ಮೆಟ್ಟಿಲುಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ಇವತ್ತಿಗೂ ಕೂಡ ಭಾಳ ಬಲಿಷ್ಠವಾಗಿದೆ. ಹಾಗೆ ಈ ಒಂದು ಕಲಾಕೃತಿಗಳನ್ನು ನೀವಿಲ್ಲಿ ಗಮನಿಸ್ಬೋದು ವೀಕ್ಷಕರೇ. ಭಾಳಷ್ಟು ಆಧುನಿಕ ಶೈಲಿಯ ವರ್ಣಚಿತ್ರಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಸುರಪುರ, ತಂಜಾವೂರು ಶೈಲಿಯ ಹಲವಾರು ಕಲಾಕೃತಿಗಳನ್ನು ನೀವು ಈ ಒಂದು ಬಂಗಲೆಯ ಒಳಗಡೆ ಕಾಣಬಹುದು. ಮತ್ತು ನಮ್ಮ ಮೈಸೂರಿನ ಒಡೆಯರ ಕಲಾಕೃತಿಗಳನ್ನು ನೀವು ಇಲ್ಲಿ ಕಾಣ್ಬೋದು. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇವರೇ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇಲ್ಲೇ ಸ್ಥಳೀಯ ಯಳಂದೂರಿನ ಮುಖ್ಯ ಭಾಗದಲ್ಲಿ ಇದ್ದಂತಹ ಒಬ್ಬರ ದಾಸಯ್ಯನ ಪ್ರತಿಕೃತಿಯನ್ನು ಕೂಡ ಬಿಡಿಸಿದಂತಹ ಒಂದು ಕಲಾಕೃತಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇವೆಲ್ಲ ಆಧುನಿಕ ಶೈಲಿಯ ಚಿತ್ರಗಳು. ಹೀಗೆ ಇಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಪ್ರಾಚ್ಯವಸ್ತು ಇಲಾಖೆಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು, ಪುನರ್ವಸತಿಗಳನ್ನು ನಿರ್ಮಾಣ ಮಾಡುವಂತಹ ಕಾರ್ಯಗಳನ್ನು, ಪ್ರತಿಯೊಂದು ಈ ಒಂದು ಭಾಗದಲ್ಲಿರುವಂತಹ ಊರಿನ ದೇವಸ್ಥಾನಗಳನ್ನು ಇಲ್ಲಿ
ಚಿತ್ರಿಸಲಾಗಿ ಒಂದು ಕಲಾಕೃತಿಗಳ ರೂಪದಲ್ಲಿ ಇಡಲಾಗಿದೆ. ನೋಡ್ತಾ ಇದ್ದೀರಾ, ದಿವಾನ್ ಪೂರ್ಣಯ್ಯನವರ ಆಳ್ವಿಕೆಯಲ್ಲಿದ್ದಂತಹ ಒಂದು ಸಣ್ಣ ಭಿತ್ತಿಚಿತ್ರಗಳನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ಕಂದಾಯ ವ್ಯವಸ್ಥೆಯ ಬಗ್ಗೆ, ವ್ಯಾಪಾರ ಮತ್ತು ವ್ಯವಹಾರಗಳ ಬಗ್ಗೆ, ಈ ದಿವಾನ್ ಪೂರ್ಣಯ್ಯನವರ ಕಾಲದಲ್ಲಿದ್ದ ನಡೆದಂತಹ ಆಂಗ್ಲೋ ಮೈಸೂರು ಯುದ್ಧಗಳು ಏನಿದೆ ಅದರ ಒಂದು ಸಂಕ್ಷಿಪ್ತ ವರದಿಯನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀವು ಇಲ್ಲಿಗೆ ಬಂದರೆ ಕಾಣ್ಬೋದು ವೀಕ್ಷಕರೇ. ಖಂಡಿತವಾಗಿಯೂ ದಿವಾನ್ ಪೂರ್ಣಯ್ಯನವರ ಈ ಒಂದು ಬಂಗಲೆ ಏನಿದೆ ಇವತ್ತು ಇದನ್ನು ಪ್ರಾಚ್ಯವಸ್ತು ಸಂಗ್ರಹಾಲಯವಾಗಿ ಮಾಡಲಾಗಿದೆ. ಎಲ್ಲರೂ ಕೂಡ ಬನ್ನಿ. ಆ ಕಾಲಘಟ್ಟದಲ್ಲಿ ಇದ್ದಂತಹ ಶಯನ ಗೃಹಗಳು ಇವೆಲ್ಲ ಅತಿಥಿಗಳಾಗಿ ಬಂದು ಉಳಿದುಕೊಳ್ಳುವಂಥವರಿಗೆ ಇದ್ದಂತಹ ರೂಮ್ಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಇವತ್ತು ಇದನ್ನು ನೋಡಿ ವಸ್ತು ಸಂಗ್ರಹಾಲಯವಾಗಿ ಮಾಡಿಬಿಟ್ಟಿದ್ದಾರೆ. 33 ವರ್ಷಗಳ ಅವಧಿಗೆ ಇದನ್ನು ಲೀಸ್ಗೆ ತಗೊಂಡಿದ್ದಾರೆ, ನೀವು ನೋಡ್ಬೋದು. ಸೊ ದಿವಾನ್ ಪೂರ್ಣಯ್ಯನವರ ಒಂದು ತೊಟ್ಟಿ ಮನೆ ಏನಿದೆ ಅದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಮತ್ತು ಪ್ರತಿನಿಧಿ ಸಭೆಯ ಸದಸ್ಯರನ್ನು ದಸರಾ ಔತಣಕೂಟಕ್ಕೆ ಆಹ್ವಾನಿಸುವ ಬಿ ರಾಮಕೃಷ್ಣರಾವ್ ಅರಮನೆಯ ಕಂಟ್ರೋಲ್ ಅಕ್ಟೋಬರ್ 13, 1905 ಬರೆದಂತಹ ಒಂದು ಪತ್ರ. ಹಾಗೆ ಈ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತಹ ಕಡತ ಪತ್ರಗಳನ್ನು, ಹೀಗೆ ಭಾಳಷ್ಟು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಪತ್ರಗಳನ್ನು ಬರೆದಿರುವ ಬಗ್ಗೆ ಇಲ್ಲಿ ಇಡಲಾಗಿದೆ ವೀಕ್ಷಕರೇ. ನೀವು ಗಮನಿಸ್ತಾ ಇದ್ದೀರಲ್ಲ, ದಿವಾನ್ ಪೂರ್ಣಯ್ಯನವರ ಹಿಂದೆ ಇದ್ದಂತಹ ಬಂಗಲೆಯ ಒಂದು ತೊಟ್ಟಿ ಮನೆಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಆದರೆ ಇದನ್ನು ಇವಾಗ ಆಧುನಿಕ ಶೈಲಿಗೆ ಮಾರ್ಪಾಟನ್ನು ಮಾಡಿಕೊಂಡಿದ್ದಾರೆ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ, ಇದು ಬಂದು ದಿವಾನ್ ಪೂರ್ಣಯ್ಯನವರ ಕಾಲಘಟ್ಟದಲ್ಲಿದ್ದಂತಹ ತೊಟ್ಟಿ ಮನೆ. ನೋಡಿ, ಈ ಒಂದು ಬಂಗಲೆ ಏನಿದೆ, ಶ್ರೀನಿವಾಸ ಮೂರ್ತಿ, ನರಸಿಂಗರಾವ್ ಕೃಷ್ಣಮೂರ್ತಿ, PN ಕೃಷ್ಣಮೂರ್ತಿ, ನರಸಿಂಗರಾವ್ ಪೂರ್ಣಯ್ಯ, ನಾಗರಾಜರಾವ್ ಪೂರ್ಣಯ್ಯ ಮತ್ತು ರಾಘವೇಂದ್ರರಾವ್ ಪೂರ್ಣಯ್ಯ, ಸುಕನ್ಯರಾವ್ ಅನ್ನುವಂಥವರು ಕೊನೆಯ ಈ ಯಳಂದೂರಿನ ಜಮೀನುದಾರರಾಗಿ ಕಾಣಿಸಿಕೊಳ್ಳುತ್ತಾರೆ. ಈ ದಿವಾನ್ ಪೂರ್ಣಯ್ಯನವರು ಏನಿದ್ರು, ಅವರು ಈ ಉತ್ತರಾದಿ ಮಠ ಶ್ರೀ ಮಾಧ್ವ ದ್ವೈತ ಮಠದ ಪರಮ ಭಕ್ತರಾಗಿರ್ತಾರೆ. ಹಾಗಾಗಿ ಇವರು ದೇಶಸ್ಥ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದರು ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಅವರು ದೇಶಸ್ಥ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ ಕಾರಣ ಸ್ವತಃ ಹುಟ್ಟಿನಿಂದಲೇ ಅವರು ಪುರೋಹಿತಿ ಸಾಯಿ, ಈ ಕುಲಕರ್ಣಿ ಅಥವಾ ಲೆಕ್ಕ ಪರಿಶೋಧಕ ನಿರ್ವಹಣೆಯನ್ನು ಮಾಡುವಂತಹ ಕಲೆ ಅವರಿಗೆ ಹುಟ್ಟಿನಿಂದಲೇ ಬಂದಿತ್ತು. ಹಾಗಾಗಿ ಅವರು ಹೆಚ್ಚು ಕಡತಗಳನ್ನು, ಲೆಕ್ಕಪತ್ರಗಳನ್ನು ಇಡುವುದರಲ್ಲಿ ಪ್ರಖ್ಯಾತವನ್ನು ಹೊಂದಿದಂತಹ ಮಹಾನ್ ಸ್ಮರಣ ಶಕ್ತಿ ಉಳ್ಳಂತಹ ಒಬ್ಬ ಶ್ರೇಷ್ಠ ದಿವಾನ್ ಅಂತೇಳಿ ದಿವಾನ್ ಪೂರ್ಣಯ್ಯನವರ ಕರೆಯಲಾಗ್ತಿತ್ತು ಸ್ನೇಹಿತರೆ. ಅವರಿದ್ದಂತಹ ಒಂದು ತೊಟ್ಟಿ ಮನೆ ನೋಡ್ತಾ ಇದ್ದೀರಲ್ಲ, ಆಧುನಿಕ ಶೈಲಿಯ ತೊಟ್ಟಿ ಏನು ನೋಡ್ತಾ ಇದ್ದೀರಾ, ಆ ತೊಟ್ಟಿ ಮನೆಯಿಂದ ಹೀಗೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಒಂದು ಸಣ್ಣದಾಗಿ ನಿರ್ಮಾಣ ಮಾಡಿರುವಂತಹ ಒಂದು ಉದ್ಯಾನವನವನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ವಿಗ್ರಹ, ಹಾಗೆ ಇಲ್ಲಿ ಕೆಲವೊಂದು ಮೂಲ ವಿಗ್ರಹಗಳನ್ನು, ಕೆಲವೊಂದು ರಾಜರ ಕಾಲಕ್ಕೆ ಸಂಬಂಧಪಟ್ಟಂತಹ ವೀರ್ಗಲ್ಲು ನೀವಿಲ್ಲಿ ಕಾಣ್ಬೋದು. ಈ ಒಂದು ಮೇಂಟೆನೆನ್ಸ್ಗಳನ್ನ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು ವೀಕ್ಷಕರೇ. ನೋಡಿ, ಇದು ದಿವಾನ್ ಪೂರ್ಣಯ್ಯನವರು ಹಿಂದೆ ವಾಸ ಮಾಡ್ತಿದ್ದಂತಹ ಒಂದು ಸ್ಥಳ. ಯಳಂದೂರಿನ
ಜಹಗೀರ್ದಾರಾಗಿ ಜಮೀನ್ದಾರಾಗಿ ಬಂದಂತಹ ಮೊಟ್ಟ ಮೊದಲ ಜಮೀನ್ದಾರು ಅವರೇ ಆಗಿದ್ದರು. ಹೀಗೆ ಮುಂದೆ ಬಂದರೆ ಇಲ್ಲೂ ಕೂಡ ಕೆಲವೊಂದು ಜಲವರ್ಣಚಿತ್ರಗಳು ಅಥವಾ ಕಲಾಕೃತಿಗೆ ಸಂಬಂಧಪಟ್ಟ ವರ್ಣಚಿತ್ರಗಳನ್ನು ಇಲ್ಲಿ ಕಾಣ್ಬೋದು. ಮುಜುರಿಯನ್ನು ಸಲ್ಲಿಸುತ್ತಿರುವ ಒಂದು ದೃಶ್ಯ. ಇವರು ಜಯಚಾಮರಾಜೇಂದ್ರ ಒಡೆಯರು. ಇಲ್ಲಿ ನೋಡ್ತಾ ಇದ್ದೀರಾ, 10ನೆಯ ಚಾಮರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು. ಸೊ ನೋಡ್ಬೋದು, ಇಲ್ಲಿ ದಸರಾ ಸಮಾರಂಭಕ್ಕೆ ಸಂಬಂಧಪಟ್ಟಂತಹ ವರ್ಣಚಿತ್ರಗಳನ್ನು ಕೂಡ ನೀವಿಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ಹಾಗೆ ಈ ಒಂದು ವಸ್ತು ಸಂಗ್ರಹಾಲಯವನ್ನು ಪ್ರಾಚ್ಯ ವಸ್ತು ಸಂಗ್ರಹಾಲಯ ನಿರ್ದೇಶಕರು ಮತ್ತು ಆ ಇಲಾಖೆ ಇದನ್ನು ವಹಿಸ್ಕೊಂಡಿರುತ್ತೆ. ನಿಮಗೆ ಗೊತ್ತಿರ್ಬೋದು ವೀಕ್ಷಕರೇ, ಈ ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು ಏನಿವೆ ಇವು ಅನೇಕ ಚಟುವಟಿಕೆಗಳನ್ನು ವಹಿಸ್ಕೊಂಡಿರುತ್ತೆ. ನೀವು ನೋಡ್ಬೋದು, ಪ್ರಾಚೀನ ಶಿಲಾಶಾಸನಗಳು, ನಾಣ್ಯಗಳು, ತಾಮ್ರಪಟಗಳು, ಅನ್ವೇಷಣೆಗಳು, ಉತ್ಖನಗಳು, ಪ್ರಾಚೀನ ಸ್ಮಾರಕ ಸಂರಕ್ಷಣೆಗಳು, ಶಾಸನ ಸರ್ವೆಗಳು, ಕಲಾಕೃತಿಗಳ ನೋಂದಣಿಗಳು, ಹೀಗೆ ಹಲವಾರು ಅಭಿವೃದ್ಧಿಯ ಪರಂಪರೆಯ ಕಾರ್ಯಗಳನ್ನು ಇವು ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖೆಗಳು ನೋಡಿಕೊಳ್ಳುತ್ತವೆ ಅಂತ ನಾವು ಹೇಳ್ಬೋದು. ಹಾಗೆ ಈ ದಿವಾನ್ ಪೂರ್ಣಯ್ಯನವರ ಒಂದು ಬಂಗಲೆ ಏನಿದೆ, ಈ ಒಂದು ಬಂಗಲೆಯನ್ನು ಕೂಡ ಈ ಒಂದು ಪ್ರಾಚ್ಯವಸ್ತು ಸಂಗ್ರಹಾಲಯ ನೋಡಿಕೊಳ್ಳುತ್ತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. 2014 ಮಾರ್ಚ್ 5ರಿಂದ ಇದನ್ನು 33 ವರ್ಷಗಳ ಕಾಲ ಗುತ್ತಿಗೆಯನ್ನು ಪಡೆಯಲಾಗಿದೆ. ಬನ್ನಿ ವೀಕ್ಷಕರೇ, ಇನ್ನು ಮುಂದೆ ಮೇಲೆ ಇದೆ, ಮೇಲೆ ಹೋಗೋಣ. ನೋಡ್ತಾ ಇದ್ದೀರಾ, ಭಾಳಷ್ಟು ಪಾರಿವಾಳಗಳು ಕೂಡ ಇಲ್ಲಿವೆ. ಈ ಬಂಗಲೆಯ ಮೇಲ್ಛಾವಣಿಗೆ ಬಂದಿದ್ದೀವಿ. ಹೇಗಿದೆ ನೋಡಿ ವೀಕ್ಷಕರೇ. ನೋಡಿ, ಬಂಗಲೆಯ ಮೇಲ್ಛಾವಣಿಯಿಂದ ನಿಮಗೆ ಯಳಂದೂರಿನ ಒಂದು ಸುಂದರವಾದ ದೃಶ್ಯಾವಳಿ ನಿಮಗೆ ಇಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಇಲ್ಲಿ ಕಾಣ್ತಾ ಇರುವಂಥದ್ದು ಗೌರೀಶ್ವರ ಸ್ವಾಮಿಯ ದೇವಸ್ಥಾನ. ಹಾಗೆ ಅಲ್ಲಿ ಕಾಣ್ತಾ ಇರುವಂಥದ್ದು ಲಕ್ಷ್ಮೀ ಭೂವರಹ ಸ್ವಾಮಿ ದೇವಸ್ಥಾನ. ನೋಡ್ತಾ ಇದ್ದೀರಲ್ಲ, ನೋಡಿ ನೀವು ಹೀಗೆ ಮುಂದೆ ಬಂದರೆ ಪಕ್ಕದಲ್ಲೇ ಇದ್ರ ಮುಂದೆನೇ ನಿಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಯಳಂದೂರು ಬಸ್ ಸ್ಟ್ಯಾಂಡ್. ನೋಡ್ತಾ ಇದ್ದೀರಲ್ಲ, ಮತ್ತು ಹಾಗೆ ಅಲ್ಲಿ ಬಸ್ ನಿಂತಿದೆಯಲ್ಲ, ಅದು ಬೆಳಗಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ದಾರಿ. ಅದರ ಎದುರು ಭಾಗದಲ್ಲೇ ನೀವು ಈ ಒಂದು ಬಂಗಲೆಯನ್ನು ನೋಡ್ತೀರ ವೀಕ್ಷಕರೇ. ಎಲ್ಲರೂ ಕೂಡ ಈ ಒಂದು ಬಂಗಲೆ ಏನಿದೆ ಖಂಡಿತವಾಗಿಯೂ ಬಂದು ವೀಕ್ಷಣೆಯನ್ನು ಮಾಡಿ. ಹಿಂದೆ ದಿವಾನ್ ಪೂರ್ಣಯ್ಯನವರು ಇದ್ದಂತಹ ಬಂಗಲೆ. ಎಲ್ಲರೂ ಬನ್ನಿ ವೀಕ್ಷಕರೇ. ಹಾಗೆ ಒಂದು ಹಂತ ನೀವು ಇಳಿದು ಬಂದರೆ ಕೆಳಗಡೆ ಇನ್ನೂ ಒಂದು ಮೇಲ್ಛಾವಣಿಯನ್ನು ನೀವು ಇಲ್ಲಿ ಕಾಣ್ತೀರಾ. ದಿವಾನ್ ಪೂರ್ಣಯ್ಯನವರ ಒಂದು ಬಾಲ್ಯ ಹಿನ್ನೆಲೆಯನ್ನು ನೋಡಿದಾಗ ಅವರು ಬಂದು ಕೊಯಂಬತ್ತೂರು, ಇವತ್ತು ತಮಿಳುನಾಡಿನ ಕೊಯಂಬತ್ತೂರು ಜಿಲ್ಲೆ ಏನಿದೆ ಅಲ್ಲಿ ಇರುವಂತಹ ತಿರುಕಂಬೂರ್ ಅನ್ನುವಂತಹ ಗ್ರಾಮದಲ್ಲಿ 1746ರ ಸಂದರ್ಭದಲ್ಲಿ ಹುಟ್ಟಿದ್ರು. ತದನಂತರ ಅವರು ತಮ್ಮ 11ನೇ ವರ್ಷದ ಅವಧಿಯಲ್ಲಿ ತಂದೆಯನ್ನು ಕಳ್ಕೊತಾರೆ ಸ್ನೇಹಿತರೆ. ಹಾಗಾಗಿ ಅವರ ತಂದೆ ಬಂದು ಕೃಷ್ಣಾಚಾರ್ಯ ಹಾರುವೇಲು ಅಂತೇಳಿ ಗ್ರಾಮದ ಅರ್ಚಕರಾಗಿದ್ದು ಸಂಸ್ಕೃತ ವಿದ್ವಾಂಸರಾಗಿರ್ತಾರೆ. ಮತ್ತು
ಅವರು ತಮ್ಮ ಕಿರಿಯ ಸಹೋದರ ವೆಂಕಟರಾವ್ ಮತ್ತು ದಿವಾನ್ ಪೂರ್ಣಯ್ಯನವರಿಗೆ ಉತ್ತಮವಾದಂತಹ ಮರಾಠಿ, ಸಂಸ್ಕೃತ ಮತ್ತು ಹಲವಾರು ವಿಷಯಗಳ ಬಗ್ಗೆ ಶಿಕ್ಷಣವನ್ನು ನೀಡಿರ್ತಾರೆ. ಅವರ ತಂದೆಯ ಕಾಲವಾದ ನಂತರ ಅವರ ತಾಯಿ ಲಕ್ಷ್ಮೀಬಾಯಿ ಅವರು ಕೂಡ ತಮ್ಮ ಮಕ್ಕಳೊಂದಿಗೆ 1760ರಲ್ಲಿ ಸತ್ಯಮಂಗಲ, ಇವತ್ತಿನ ಸತ್ಯಮಂಗಲ ಏನಿದೆ ಆ ಒಂದು ಸ್ಥಳಕ್ಕೆ ಬರ್ತಾರೆ. ಕಾರಣ ಕುಟುಂಬವನ್ನು ಸಲಹಲು. ಹಾಗಾಗಿ ಆಗಲೇ ದಿವಾನ್ ಪೂರ್ಣಯ್ಯನವರಿಗೆ 14 ವರ್ಷ ತುಂಬಿರ್ತದೆ. ಹಾಗಾಗಿ ಆ ಸತ್ಯಮಂಗಲ ಅವತ್ತಿನ ಕಾಲಕ್ಕೆ ಒಂದು ಅಭಿವೃದ್ಧಿಯನ್ನು ಪಡೆದಿದ್ದಂತಹ ಪಟ್ಟಣವಾಗಿತ್ತು. ಹಾಗೆ ಆ ಒಂದು ಸತ್ಯಮಂಗಲಕ್ಕೆ ಇಲ್ಲಿನ ಶ್ರೀರಂಗಪಟ್ಟಣ ಮತ್ತು ಮೈಸೂರು ರಾಜ್ಯ ನಿಕಟವಾದ ಒಂದು ರಸ್ತೆ ಸಂಪರ್ಕವನ್ನು ಇಟ್ಟುಕೊಂಡಿತ್ತು. ಇದೇ ಯಳಂದೂರಿನ ಮುಖಾಂತರ ಸತ್ಯಮಂಗಲಕ್ಕೆ ಅಂದಿನ ಕಾಲದಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಆ ಒಂದು ರಸ್ತೆ ಮಾರ್ಗವೇ, ಆ ಒಂದು ವ್ಯಾಪಾರ ಮಾರ್ಗವೇ ದಿವಾನ್ ಪೂರ್ಣಯ್ಯನವರು ಈ ಕಡೆ ಬರೋದಕ್ಕೆ ಸಹಾಯ ಆಯಿತು ಅಂತ ಹೇಳ್ಬೋದು. ತದನಂತರ ಮುಂದೆ ಅವರು ಇದೇ ಶ್ರೀರಂಗಪಟ್ಟಣದ ಕಡೆ ಬಂದಾಗ ಅಲ್ಲಿ ರಂಗಶೆಟ್ಟಿ ಅನ್ನುವಂಥವರ ಸಗಟು ವ್ಯಾಪಾರಿಯ ಸಂಪರ್ಕ ಸಿಕ್ಕಿ ಕೊನೆಗೆ ಅವರ ಒಂದು ಅಂಗಡಿಯಲ್ಲಿ ಲೆಕ್ಕಪತ್ರ ನಿರ್ವಹಣೆ ಮಾಡುವಂತಹ ಕೆಲಸಕ್ಕೆ ಸೇರ್ಕೋತಾರೆ. ತದನಂತರ ವೀಕ್ಷಕರೇ, ಆ ರಂಗಶೆಟ್ಟಿಯ ಸಹಾಯದಿಂದ ಮುಂದೆ ಅವರು ಶ್ರೀರಂಗಪಟ್ಟಣದ ಒಬ್ಬ ದೊಡ್ಡ ಶ್ರೀಮಂತ ವ್ಯಾಪಾರಿ ಆನಂದ ಶೆಟ್ಟಿ ಅಥವಾ ಅನ್ನದಾನ ಶೆಟ್ಟಿ ಅನ್ನುವಂತಹ ಒಬ್ಬ ಸಗಟು ವ್ಯಾಪಾರಿಯ ಪರಿಚಯವಾಗುತ್ತೆ. ಹಾಗಾಗಿ ಅವರ ಒಂದು ಶ್ರೀಮಂತ ವ್ಯಾಪಾರಿಯ ಪರಿಚಯವಾಗಿ ದಿವಾನ್ ಪೂರ್ಣಯ್ಯನವರು ಮುಂದೆ ಆ ಒಂದು ಹೈದರಾಲಿಯ ಆಸ್ಥಾನದಲ್ಲಿದ್ದಂತಹ ವೆಂಕಟರಾಯ ಅನ್ನುವಂಥವರು ಗುಮ್ಮಸ್ತರಾಗಿರ್ತಾರೆ. ಇವರನ್ನು ಮುಂದೆ ಅದೇ ತೋಸಿಕಾಣದ ಗುಮ್ಮಸ್ತನಾಗಿದ್ದಂತಹ ವೆಂಕಟರಾಯನ ಸಹಾಯಕನಾಗಿ ಬಡ್ತಿಯನ್ನು ಕೊಡ್ತಾರೆ ಸ್ನೇಹಿತರೆ. ತದನಂತರ ಮುಂದೆ ಅದೇ ಒಂದು ಸ್ಥಾನಕ್ಕೆ ಹೆಚ್ಚುವರಿ ಮುಖ್ಯಸ್ಥರಾಗಿ ಬಡ್ತಿಯನ್ನು ನೀಡ್ತಾರೆ. ಹೀಗೆ ಮುಂದೆ ಅವರು ದೊಡ್ಡ ದೊಡ್ಡ ವಹಿವಾಟುಗಳನ್ನು ನೋಡಿಕೊಳ್ಳುವಂತಹ ಪ್ರಸಂಗ ಮುಂದೆ ಬರುತ್ತೆ. ಇದರಿಂದ ಒಂದು ಪ್ರಸಂಗದಲ್ಲಿ ಹೈದರಾಲಿಯ ಕೆಲವೊಂದು ವೈಯಕ್ತಿಕ ಲೆಕ್ಕಾಚಾರದಲ್ಲಿ ಕೆಲವೊಂದು ಗೊಂದಲಗಳು ಏರ್ಪಟ್ಟಂತಹ ಸಂದರ್ಭದಲ್ಲಿ ದಿವಾನ್ ಪೂರ್ಣಯ್ಯನವರನ್ನು ಕರೆಸ್ಕೋತಾರೆ. ಯಾರಿಗೂ ಸಂದೇಹ ಬರಬಾರದು ಅಂಥೇಳಿ ತಮ್ಮಲ್ಲಿದ್ದಂತಹ 4 ಖಾಲಿ ಪತ್ರಿಕೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓದೋ ಥರ ಪ್ರಾರಂಭ ಮಾಡ್ತಾರೆ. ಆ್ಯಕ್ಚುಲಿ ಆ ಕಾಗದ ಪತ್ರದಲ್ಲಿ ಯಾವುದೇ ಥರದ ಬರಹಗಳು ಇರೋದಿಲ್ಲ. ಇದನ್ನು ದಿವಾನ್ ಪೂರ್ಣಯ್ಯನವರು ತಮ್ಮ ತಲೆಯಲ್ಲೇ ಸಂಗ್ರಹವಾಗಿದ್ದಂತಹ ಆ ಲೆಕ್ಕಪತ್ರಗಳ ಪ್ರತಿಯೊಂದು ಲಿಸ್ಟನ್ನು ಲೀಲಾಜಾಲವಾಗಿ ಹೇಳ್ತಾ ಬರ್ತಾರೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಹೈದರಾಲಿ ತ್ವರಿತವಾಗಿ ಇವನ ಸ್ಮರಣ ಶಕ್ತಿಯನ್ನು ಗಮನಿಸಿ ರಾಜನ ಆಸ್ಥಾನದ ಸಲಹೆಗಾರರಾಗಿ ಬಡ್ತಿಯನ್ನು ನೀಡ್ತಾರೆ ಸ್ನೇಹಿತರೆ. ತದನಂತರ ಅವರು ಟಿಪ್ಪು ಸುಲ್ತಾನ್ ಕಾಲಘಟ್ಟದಲ್ಲಿಯೇ ದಿವಾನರಾದರು ಅಂತ ನೀವೆಲ್ಲ ಓದಿರ್ತೀವಿ. ಹಾಗೆ ಮತ್ತೆ ಅವರು ಶ್ರೀರಂಗಪಟ್ಟಣದಿಂದ ಮೈಸೂರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೈಸೂರಿಗೂ ಕೂಡ ಮೊದಲ ದಿವಾನರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ನಾವು ಹೇಳ್ಬೋದು. ಇದು ನಮ್ಮ ದಿವಾನ್ ಪೂರ್ಣಯ್ಯನವರ ಒಂದು ಬಾಲ್ಯದ ಹಿನ್ನೆಲೆಯಾಗಿತ್ತು ವೀಕ್ಷಕರೇ.